ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಬ್ಯಾಂಕಿನಲ್ಲಿ ಖಾಲಿ ಇರುವಂತ PO ಹುದ್ದೆಗಳ ನೇಮಕಾತಿಗಾಗಿ ಅಂದ್ರೆ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ 541 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಖಾಲಿ ಇರುವಂತದ್ರಿ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ ನೋಡ್ರಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು. ಹಾಗಾಗಿ ವಿಡಿಯೋ ದಯಮಾಡಿ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ SBI ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಜೂನ್ 24, 2025. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಜುಲೈ 14, 2025. ನೆಕ್ಸ್ಟ್ ಈ ಹುದ್ದೆಗಳಿಗೆ ಫೇಸ್ 1, ಫೇಸ್ 2, ಫೇಸ್ 3 ಅಂತ 3 ಎಕ್ಸಾಮ್ ತಗೊಳ್ತಾರೆ. ಈ 3 ಎಕ್ಸಾಮ್ಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಫೇಸ್ 1ರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಬರ್ತದ. ಈ ಪ್ರಿಲಿಮಿನರಿ ಎಕ್ಸಾಮ್ 2025ರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಡೆಸಲಾಗ್ತದೆ. ನೆಕ್ಸ್ಟ್ ಫೇಸ್ 2ರಲ್ಲಿ ಮೇನ್ ಎಕ್ಸಾಮಿನೇಷನ್ ಅಂತ ತಗೊಳ್ತಾರ. ಈ ಮೇನ್ ಎಕ್ಸಾಮ್ 2025ರ ಸೆಪ್ಟೆಂಬರ್ನಲ್ಲಿ ನಡೆಸಲಾಗ್ತದೆ. ನೆಕ್ಸ್ಟ್ ಫೇಸ್ 3ರಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್, ಆಮೇಲೆ ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್ ಅಂತ ತಗೊಳ್ತಾರ. ಇವು 2025ರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಸಲಾಗ್ತದಂತ ಈ ರೀತಿ ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕ್ರಿ. ಆದ್ರೆ ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದ. ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿ ಇದ್ರು ಅಂತಂದ್ರೆ 10 ವರ್ಷ, OBC ಕ್ಯಾಟಗರಿ ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷ, SC ಮತ್ತು ST ಕ್ಯಾಟಗರಿ ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರು ಅಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 5 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಗ್ರಾಜ್ಯುಯೇಷನ್ ಪಾಸ್ ಆದ್ರೆ ಸಾಕು ಸ್ನೇಹಿತರೆ. ಅದು ಯಾವುದೇ ಸ್ಟ್ರೀಮಿನಲ್ಲಿ ನೀವು ಡಿಗ್ರಿ ಪಾಸ್ ಆದ್ರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ BA ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, BCA ಆಗಿರ್ಬೋದು, BE ಆಗಿರ್ಬೋದು, BTech ಆಗಿರ್ಬೋದು. ಈ ರೀತಿ ಯಾವುದಾದ್ರೂ ಒಂದು ಡಿಗ್ರಿ ನೀವು ಮುಗಿಸಿದ್ರಿ ಅಂತಂದ್ರೆ ಈ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಡಿಗ್ರಿ ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಡಿಗ್ರಿ ಫೈನಲ್ ಇಯರ್ ಓದುತ್ತಾ ಇದ್ದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಇಂಟರ್ವ್ಯೂ ಏನದಲ್ಲ, ಈ ಸೆಪ್ಟೆಂಬರ್ 30, 2025ಕ್ಕೆ ಇಂಟರ್ವ್ಯೂ ನಡೆಸ್ತಾರೆ. ಈ ಸೆಪ್ಟೆಂಬರ್ 30, 2025ರ ಒಳಗಾಗಿ ಡಿಗ್ರಿ ಪಾಸ್ ಮಾಡಿದ್ದಕ್ಕೆ ಸಂಬಂಧಿಸಿದಂಗೆ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು ಸ್ನೇಹಿತರೆ. ಈ ಒಂದು ಕಂಡೀಷನ್ನ ಆಧಾರದ ಮೇಲೆ ಫೈನಲ್ ಇಯರ್ ಇದ್ದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಇದ್ದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 541 ಹುದ್ದೆಗಳು ಏನದಾವಲ್ರಿ, ಈ 541 ಹುದ್ದೆಗಳಲ್ಲಿ 4% ಹುದ್ದೆಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. ಯಾವ ಯಾವ ಅಂಗವಿಕಲ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳ ಮೀಸಲದಾವ ಅಂತ ಇಲ್ಲಿ ಅಂಗವೈಕಲ್ಯದ ವಿಧಗಳು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇವಿಷ್ಟರಲ್ಲಿ ಯಾವ್ದಾದ್ರು ಒಂದು ಅಂಗವೈಕಲ್ಯ ನೀವು ಹೊಂದಿದ್ರಿ ಅಂತಂದ್ರೆ ನೀವು ಮೀಸಲಾತಿಯನ್ನ ತಗೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಯಾವ ಯಾವ ಅಂಗವೈಕಲ್ಯತೆ ಹೊಂದಿರಬಾರ್ದು ಅಂದ್ರೆ ಯಾವ್ಯಾವ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಬೇಕು ಅಂತಂದ್ರೆ ಸಿಟ್ಟಿಂಗ್ ಕೂಡಕ್ ಬರ್ಬೇಕು, ವಾಕಿಂಗ್ ಮಾಡಕ್ ಬರ್ಬೇಕು, ಮನುಪ್ಯುಲೇಷನ್ ವಿತ್ ಫಿಂಗರ್ಸ್, ರೀಡಿಂಗ್ ಅಂಡ್ ರೈಟಿಂಗ್, ಸೀಯಿಂಗ್, ಕಮ್ಯುನಿಕೇಶನ್. ಇವಿಷ್ಟು ರಿಕ್ವೈರ್ಮೆಂಟ್ ಬೇಕೇ ಬೇಕು ಸ್ನೇಹಿತರೆ. ಓಕೆ, ಅಂಗವೈಕಲ್ಯ ಇದ್ರೂ ಕೂಡ ನಿಮಗೆ ಕುಂದ್ರಾಕ್ ಬರ್ಬೇಕು, ನಡೆದಾಡಕ್ ಬರ್ಬೇಕು, ಫಿಂಗರ್ಸ್ ಎಲ್ಲ ಮನಿಪ್ಯುಲೇಷನ್ ಮಾಡಕ್ ಬರ್ಬೇಕು, ಬರೆಯಕ್ಕೆ ಮತ್ತು ಓದಕ್ಕೆ ಬರಬೇಕು, ನೋಡಕ್ಕೆ ಬರಬೇಕು, ಮಾತನಾಡಕ್ಕೆ ಬರಬೇಕು, ಕಮ್ಯುನಿಕೇಶನ್ ಮಾತನಾಡಂಗೆ ಇರಬೇಕು. ಇವಿಷ್ಟು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಸ್ನೇಹಿತರೆ ಕಡ್ಡಾಯವಾಗಿ ಹೊಂದಿರಲೇಬೇಕು. ಇನ್ ಕೇಸ್ ನೀವು ಅಂಗವೈಕಲ್ಯತೆ ಇದ್ರಿ, ನಿಮಗೆ ಕುಂದ್ರಕ್ಕೆ ಬರಲಿಲ್ಲ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ್ ನೀವು ಎಲಿಜಿಬಲ್ ಇರಂಗಿಲ್ಲ. ಓಕೆ ರೀ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ 3 ಹಂತಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. 3 phases. ಫೇಸ್ 1ರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಳ್ತಾರೆ. 100 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. ಅದು 100 ಕ್ವಶನ್ಸ್ಗಳಿರ್ತಾವ. ಪ್ರತಿ ಕ್ವಶನ್ಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 100 ಅಂಕದ ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. 1 ತಾಸು ಸಮಯಾವಕಾಶ ಇರ್ತದೆ. 3
ಭಾಗಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಡಿವೈಡ್ ಮಾಡಲಾಗಿರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ 40 ಕ್ವಶನ್ಸ್ ಕೇಳ್ತಾರ. ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎಬಿಲಿಟಿಗೆ ಸಂಬಂಧಿಸಿದಂಗೆ 30 ಪ್ರಶ್ನೆಗಳು ಕೇಳ್ತಾರ. ಈ ರೀತಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಕೇಳ್ತಾರ. ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ರಿ. ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತಾವ್ರಿ, ಟಿಕ್ ಹಾಕುವಂತ ಪ್ರಶ್ನೆಗಳು ಇರ್ತಾವ. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ತಾರ, ಅಂದ್ರೆ ಎಲಿಜಿಬಲ್ ಮಾಡ್ತಾರ. ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಈ ಎಕ್ಸಾಮ್ದೊಳಗೆ 200 ಮಾರ್ಕ್ಸ್ ಇಂದ ಆಬ್ಜೆಕ್ಟಿವ್ ಕ್ವಶನ್ಸ್ಗಳು ಇರ್ತಾವ. ಈ ಎಕ್ಸಾಮ್ದೊಳಗೆ 200 ಮಾರ್ಕ್ಸ್ ಇಂದ ಆಬ್ಜೆಕ್ಟಿವ್ ಕ್ವಶನ್ಸ್ಗಳು ಇರ್ತಾವ, ಅಂದ್ರೆ ಟಿಕ್ ಹಾಕುವಂತ ಪ್ರಶ್ನೆಗಳಿರ್ತಾವ. 50 ಮಾರ್ಕ್ಸ್ ಇಂದ ಡಿಸ್ಕ್ರಿಪ್ಟಿವ್ ಇರ್ತದ, ಅಂದ್ರೆ ಬರೆಯೋದಿರ್ತದೆ. 50 ಮಾರ್ಕ್ಸ್ ಇಂದ ಬರೆಯೋದಿರ್ತದೆ. ಈ ರೀತಿ ಒಟ್ಟಾರೆಯಾಗಿ 250 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ದು. 3.5 ತಾಸು ಸಮಯಾವಕಾಶ ಇರ್ತದ್ರಿ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳಿರುವಂತದ್ದು 200 ಮಾರ್ಕ್ಸ್ ಸ್ನೇಹಿತರೆ. ಕ್ವಶನ್ ಪೇಪರ್ ಅನ್ನ 4 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದ್ರಿ. ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ಜನರಲ್ ಅವೇರ್ನೆಸ್ ಆರ್ ಎಕಾನಮಿ ಅಥವಾ ಬ್ಯಾಂಕಿಂಗ್ ನಾಲೆಜ್, ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ ಈ ರೀತಿ 4 ಸೆಕ್ಷನ್ಸ್ಗಳಲ್ಲಿ ಮೇನ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಡಿವೈಡ್ ಮಾಡಲಾಗಿರ್ತದೆ. ಈ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂಗೆ 40 ಕ್ವಶನ್ಸ್ಗಳು ಕೇಳ್ತಾರೆ. ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗೆ ಸಂಬಂಧಿಸಿದಂಗೆ 30 ಕ್ವಶನ್ಗಳು, ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದಂಗೆ 60 ಕ್ವಶನ್ಗಳು, ಜನರಲ್ ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ 40 ಕ್ವಶನ್ಗಳು. ಈ ರೀತಿ 170 ಕ್ವಶನ್ಗಳದ ಎಕ್ಸಾಮ್ ಸ್ನೇಹಿತರೆ. ಆಮೇಲೆ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ನಿಮಿಷ ಅಂತ ಸಮಯಾವಕಾಶ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಕೊಟ್ಟಾರ ನೋಡ್ರಿ, ಸಮಯ ಕೊಟ್ಟಾರ. ಇಷ್ಟು ಸಮಯದೊಳಗೆ ಅದಕ್ಕೆ ಸಂಬಂಧಿಸಿದಂಥ ವಿಷಯದ ಪ್ರಶ್ನೆಗಳನ್ನು ಬಿಡಿಸ್ಬೇಕ್ರಿ. ಓಕೆ ರೀ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಪೇಪರ್ನಲ್ಲಿ 50 ಮಾರ್ಕ್ಸಿಂದ ಪೇಪರ್ 3 ಕ್ವಶನ್ಸ್ ಕೇಳ್ತಾರೆ. 3 ಕ್ವಶನ್ಸಿಗೆ 50 ಮಾರ್ಕ್ಸ್ ಇರುವಂಥದ್ದು. 30 ನಿಮಿಷ ಸಮಯಾವಕಾಶ ಕೊಡ್ತಾರೆ. ಯಾವ ವಿಷಯದ ಮೇಲೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು ಕೇಳ್ತಾರ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್, ಆಮೇಲೆ ಇಮೇಲ್ಸ್, ರಿಪೋರ್ಟ್ಸ್, ಸಿಚುವೇಶನ್ ಅನಾಲೈಸಿಸ್ ಅಂಡ್ ಪ್ರಿಸೈಸ್ ರೈಟಿಂಗಿಗೆ ಸಂಬಂಧಿಸಿದಂಗೆ ಪ್ರಶ್ನೆಗಳು ಕೇಳ್ತಾರೆ ಸ್ನೇಹಿತರೆ. ಈ ರೀತಿ 250 ಮಾರ್ಕ್ಸಿಂದ ಎಕ್ಸಾಮ್ ಇರುವಂಥದ್ದು. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಇಲ್ಲೇನು ಫಸ್ಟಿಗೆ 200 ಮಾರ್ಕ್ಸಿಂದ ಆಬ್ಜೆಕ್ಟಿವ್ ಕ್ವಶನ್ಸ್ಗಳು ಟಿಕ್ ಹಾಕುವಂಥ ಪ್ರಶ್ನೆಗಳು ಇರ್ತಾವಲ್ರಿ, ಇಲ್ಲಿ ನೆಗೆಟಿವ್ ಇರ್ತದ್ರಿ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವು ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳು ಡಿಡಕ್ಟ್ ಮಾಡ್ತಾರ. ಅಂದ್ರೆ ಪ್ರತಿ ಪ್ರಶ್ನೆಗೆ 1 ಅಂಕ ನಿಗದಿಪಡಿಸಿದ್ರಂತಂದ್ರೆ 1/4 ಅಂದ್ರೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು 4 ಆನ್ಸರ್ ತಪ್ಪು ಟಿಕ್ ಮಾಡಿದ್ರೆ ಅಂದ್ರೆ 1 ಅಂಕ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಈ ಮೇನ್ ಎಕ್ಸಾಮಿನೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 3 ಜನ ಅಭ್ಯರ್ಥಿಗಳಂತೆ ಫೇಸ್ 3 ಎಕ್ಸಾಮ್ ಎಲಿಜಿಬಲ್ ಮಾಡ್ತಾರೆ, ಅಂದ್ರೆ ಸೆಲೆಕ್ಟ್ ಮಾಡ್ತಾರೆ. ಫೇಸ್ 3 ದೊಳಗೆ ಸೈಕೋಮೆಟ್ರಿಕ್ ಟೆಸ್ಟ್ ಇರ್ತದ, ಗ್ರೂಪ್ ಎಕ್ಸರ್ಸೈಸ್ ಇರ್ತದ, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಗ್ರೂಪ್ ಎಕ್ಸರ್ಸೈಸ್ಗೆ ಸಂಬಂಧಿಸಿದಂಗೆ 20 ಮಾರ್ಕ್ಸ್ ಇರ್ತದೆ, ಇಂಟರ್ವ್ಯೂಗೆ ಸಂಬಂಧಿಸಿದಂಗೆ 30 ಮಾರ್ಕ್ಸ್, ಒಟ್ಟು 50 ಮಾರ್ಕ್ಸ್ ಇಂದ ಇದು ಒಂದು ಫೇಸ್ 3 ಎಕ್ಸಾಮ್ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫೇಸ್ 2 ಮತ್ತು ಫೇಸ್ 3. ಫೇಸ್ 2 ಏನಾದ್ರಿ 250 ಮಾರ್ಕ್ಸ್, ಫೇಸ್ 3 50 ಮಾರ್ಕ್ಸ್, ಒಟ್ಟು 300 ಮಾರ್ಕ್ಸ್. ಈ 300 ಮಾರ್ಕ್ಸ್ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ 48,480 ಮೇಲೆ 4 ಅಡ್ವಾನ್ಸ್ ಇನ್ಕ್ರಿಮೆಂಟ್ ಮಾಡ್ತಾರ. ಅಂದ್ರೆ 80,000 ಪ್ಲಸ್ ಸ್ಯಾಲರಿ ನಿಮ್ಮ ಕೈಗೆ ಸಿಗ್ತದೆ. ಪ್ರತಿ ತಿಂಗಳಿಗೆ 80,000 ಪ್ಲಸ್ ಸ್ಯಾಲರಿ ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ನೆಕ್ಸ್ಟ್ ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕಂತ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದ್ರಿ. ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿ ಲಿಂಕ್ ಏನದಲ್ರಿ, ಆ ಅರ್ಜಿ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ತುಂಬಬಹುದ್ರಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬೆಳಗಾಂ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂತದ್ದು. ನೆಕ್ಸ್ಟ್ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಈ 4 ಸ್ಥಳಗಳಲ್ಲಿ ಮಾತ್ರ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂತದ್ದು. ಇದಿಷ್ಟು
SBI ನಲ್ಲಿ ಅಂದ್ರೆ SBI ಬ್ಯಾಂಕಿನಲ್ಲಿ ಖಾಲಿ ಇರುವಂತಹ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.